ಈ ಚಳಿಲಿ ಅದು ಹೆಂಗೆ ಚಡ್ಡಿ ಹಾಕೊಂಡು ಓಡಾಡ್ತಾರಪ್ಪ. ಹಾಂ, ನಾನು ಮಾತಾಡೋದೆಲ್ಲ ಕೇಳಿಸಿ, ನೀವು ಮಾತಾಡೋದು ಕೇಳಿಸುತ್ತೆ. ನಮ್ಮ ನೀವು ನೋಡ್ರಿ. ಹಾಂ, ಬಂದ ನೋಡಿ ಅಡ್ಡ ಇನ್ನೋದವನು. ಓ ಅಕ್ಕ, ನಡಿ 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 ಅಣ್ಣ, ನಡಿ ನಡಿ ನಡಿ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಆಫೀಸ್ ಇವಾಗ ಶಿಫ್ಟ್ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓವರ್ ಹತ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ಪ್ಲ್ಯಾನ್ ಏನಂದರೆ, ನಾಗರಬಾವಿ ಹತ್ರ ಯಾವುದೋ ಸ್ಪಾಟ್ ಇದೆಯಂತೆ. ಬೆಳಿಗ್ಗೆ ಕಾಲು ಸುಟ್ಟು ಕುಡಿಯೋಕೆ ಹೋಗೋಣ ಬಾ ಅಂತ ನಮ್ಮ ಹುಡುಗ ಅಂದ. ಓಕೆ, ಟ್ರೈ ಮಾಡುವ ಅಂತ. ಇವತ್ತು ಬಂದು ಸಂಡೇ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ನೋಡ್ರಿ ಹೆಂಗಿದೆ, ಫುಲ್ಲು ಫಾಗು. ವೆದರ್ ರಿಪೋರ್ಟಲ್ಲಿ ಒಂದು 4-5 ದಿನದಿಂದ ಹೇಳ್ತಾಯಿದ್ರು 10ನೇ ತಾರೀಕಿಂದ ಬೆಂಗಳೂರು ಫುಲ್ಲು ಗಡಗಡ ನಡುಗುತ್ತೆ ಅಂತ. ಅದಕ್ಕೆ ನೋಡೋಣ ಅಂತ ಬಂದೆ ನಾನು ಬೈಕ್ ಎತ್ತಾಕೊಂಡು. ಈ ಫ್ಲೈಓವರ್ ಮೇಲೆ ಫುಲ್ ಫಾಗಿದೆ ಗುರು, ಮಜಾ ಇದೆ. ಸ್ನೇಹಿತರೆ, ಈ ಗಾಡಿ ಬಗ್ಗೆ ಹೇಳೋಣ ಅಂತ. ಇದು NS 200. ನಾನು ಇದನ್ನು ತೊಗೊಂಡಿದ್ದು 2017 ಆಗಸ್ಟಲ್ಲಿ. ಗಾಡಿ ಸ್ಪೆಷಾಲಿಟಿ ಏನಂತಂದರೆ, BS4 ಇಂಜಿನ್ನು, 75,000 ರನ್ ಆಗಿದೆ. ನಾನು 1 lakh ರನ್ ಆದಮೇಲೆ ವಿಡಿಯೋ ಮಾಡೋಣ, ಇದ್ರದ್ದೊಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಮೊನ್ನೆ ರೀಸೆಂಟಾಗಿ ಏನಾಯಿತು ಅಂದರೆ 75,000 ಓಡಿತ್ತು. ಸರ್ವಿಸ್ ಮಾಡಿದ್ಮೇಲೆ ನೋಡಿದ್ರೆ ಒಂಥರ ವಿಯರ್ಡ್ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಗುರು ಇದು ಸೌಂಡು ಅಂತ ನೋಡಿದ್ರೆ, ಇಂಜಿನ್ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಉಜೋಗ್ಬಿಡೈತೆ. ಕ್ರ್ಯಾಂಕ್ ಶಾಫ್ಟ್ ಬೇರಿಂಗಿಂದ ಹಿಡಿದು ಟೈಮಿಂಗ್ ಚೈನು, ಆಮೇಲೆ ಹೆಡ್ ಹತ್ರ ವಾಲ್ವು, ಹೆಡ್ಡು, ಬೋರು ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಈ ಗಾಡಿನ ತೊಗೊಂಡು ನಾನು ನಾಯಿಗೆ ಹೊಡೆದಂಗೆ ಹೊಡೆದಾಡಿದ್ದೆ ಫಸ್ಟು. ಅದೊಂದು 21,000 ಕಿಲೋಮೀಟ್ರ್ ಓಡಿದಾಗ 4 ವಾಲ್ಗಳು ಹೋಗ್ಬಿಟ್ಟಿದ್ದು, ಅದನ್ನು ಚೇಂಜ್ ಮಾಡಿಸಿದ್ದೆ. ಆಮೇಲೆ ನೋಡಿದ್ರೆ ಇವಾಗಲೇ ಪಾರ್ಟ್ಸೇ ಚೇಂಜ್ ಆಗಿದೆ. ಸೊ ನಾವು ದಿಸ್ ಇಸ್ ಅ ನ್ಯೂ ಇಂಜಿನ್, ಟೋಟಲಿ ಅ ನ್ಯೂ ಇಂಜಿನ್. ನಮ್ಮ ಮೆಕ್ಯಾನಿಕ್ ಹೇಳಿದ್ರು, ಗುರುವೇ ಹೊಸ ಗಾಡಿ ತೊಗೊಂಡಾಗ ಹೆಂಗೆ 1,000 ಕಿಲೋಮೀಟ್ರ್ ನೀಟಾಗಿ ಓಡಿಸ್ತೀವಿ, ಹಂಗೆ ಒಂದು 65-70 ಓಡಿಸ್ಕೊ, 1,000 ಕಿಲೋಮೀಟ್ರ್ ಆದಮೇಲೆ ಸರ್ವಿಸ್ ಮಾಡಿಸು ಅಂತ ಹೇಳಿದರು. ಒಂದು 900 ಕಿಲೋಮೀಟ್ರ್ ಓಡಿದ್ದೀನಿ, ನಾನು 100 ಕಿಲೋಮೀಟ್ರ್ ಆದಮೇಲೆ ಸರ್ವಿಸ್ ಮಾಡಿಸ್ಬೇಕಿದ್ದೀನ. ಈ ಗಾಡಿ ಮಾತ್ರ ಇವಾಗಲೂ ಗನ್ ಹೋದಂಗೆ ಓಡ್ತಾಯಿದೆ. ಈಗಿರೋ NSಗಳಿಗೆ ಇದ್ರ ಪವರ್ ಇಲ್ಲ. ಏನಕ್ಕಂದರೆ ಇದು ಬಂದ್ಬಿಟ್ಟು BS4 ಇಂಜಿನು, ಇವಾಗ BS6 ಇಂಜಿನು. ನಿಮಗೆ ಗೊತ್ತು, ಎಲ್ಲ ಡಿಟ್ಯೂನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಈ ಗಾಡಿಗಿರೋ ಸೌಂಡು, ಪವರು ಈ ಹೊಸ ಗಾಡಿಗಳಿಗಿಲ್ಲ. ಆಹಾ ನೋಡಿದ್ರು ಹೆಂಗಿದೆ, ಫುಲ್ಲು ಫಾಗು. ಆ ಕಡೆಗೆ ಏನು ಕಾಣಿಸ್ತಾನೆ ಇಲ್ಲ. ಆ ಕಡೆಗೆ ಆ್ಯಕ್ಚುಲಾಗಿ ನಾನು ಇದನ್ನು ಕ್ಯಾಪ್ಚರ್ ಮಾಡಬೇಕು ಅಂತಲೇ ಕ್ಯಾಮ್ರಾ ಎತ್ತಾಕೊಂಡು ಬಂದೆ. ನಮ್ಮ ಮನೆಯಿಂದ ಆಫೀಸು 35 ಕಿಲೋಮೀಟ್ರ್ ಆಗುತ್ತೆ. ಅದು ಈ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅಂತೂ ಹೆವಿ ಡೇಂಜರ್ ಗುರು. ದಿನ ಒಂದೊಂದು ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಅದೇನು ಜನಕ್ಕೆ ಇದು ಈ ಫ್ಲೈಓವರ್ ಮೇಲೆ ಹೋಗಕ್ಕೆ ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇಲ್ಲ ನಿದ್ದೆ ಮಾಡ್ಕೊಂಡು ಓಡಿಸ್ತಾ ಇರ್ತಾರೇನೋ. ಈ ಫ್ಲೈಓವರ್ ಮೇಲೂ ಸ್ಪೀಡಿಂಗ್ ಇಲ್ಲ, 80 ಒಳಗಡೆ ಇರಬೇಕು ನೀವು. 80 ಕ್ರಾಸ್ ಆದರೆ ಫೈನ್ ಬೀಳುತ್ತೆ. ಅದೇ ಸ್ನೇಹಿತರೆ, ನಾನು ಗಾಡಿ ಬಗ್ಗೆ ಏನು ಹೇಳೋದಂದರೆ, ಗಾಡಿ ತೊಗೊತೀವಲ್ಲ ನಾವು ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ನೋಡ್ಕೋಬೇಕು. ರ್ಯಾಶ್ ಡ್ರೈವಿಂಗ್ ನಾವು ಯಾವಾಗ ಮಾಡ್ತೀವಿ, ಹೊಡೆದಾಡ್ತೀವಿ, ಆವಾಗ ಇಂಜಿನ್ ಒಳಗಡೆ ಪಾರ್ಟ್ಸು ಸವಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಲೇಟರ್ ಒನ್ ಡೇ ಡುಷ್ ಆಗ್ಬಿಡುತ್ತೆ ಫುಲ್ಲು. ಹೆವಿ ಚಳಿ ಇದೆ ಗುರು. ಟೆಂಪ್ರೇಚರ್ ಎಷ್ಟಿದೆ ಗೊತ್ತಿಲ್ಲ. ನಾನು ಮಧ್ಯರಾತ್ರಿ ಒಂದು 2-3 o'clock ಚೆಕ್ ಮಾಡಿದಾಗ 14 ಡಿಗ್ರಿ ಇತ್ತು. 10ಗೆ ಇಳಿಯುತ್ತೆ ಅಂತ ಹೇಳಿದ್ರು. ಸದ್ಯ ನಮ್ಮ ಪುಣ್ಯಕ್ಕೆ 10ಗೆ ಇಳಿದಿಲ್ಲ. ಊಟಿಯಲ್ಲೆಲ್ಲ 0 ಡಿಗ್ರಿ ಆಗಿಬಿಟ್ಟಿದೆ ಟೆಂಪ್ರೇಚರು. ಇದೆಲ್ಲ ಗ್ಲೋಬಲ್ ವಾರ್ಮಿಂಗ್ ಸೈನ್ಸು. ನಾವು ಚಿಕ್ಕ ವಯಸ್ಸಲ್ಲಿತ್ತು ಹಿಂಗೆಲ್ಲ ಇರಲಿಲ್ಲ. ಇವಾಗ ಬಿಸಿಲು ಅಂದರೆ ಹೆವಿ ಬಿಸಿಲು ಇರುತ್ತೆ, ಚಳಿ ಅಂದರೆ ಹೆವಿ ಚಳಿ. ಇನ್ನು ಏನೇನು ನೋಡಬೇಕು ಈ ಕಣ್ಣಲ್ಲಿ. ಸೊ ಈ ಗಾಡಿಯಲ್ಲಿ ಸ್ಪೀಡಿಂಗ್ ಮಾಡೋಂಗಿಲ್ಲ, ಅದಕ್ಕೇ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ನೋಡುವರು ಆ ಕಡೆ ಏನೂ ಕಾಣ್ತಾನೆ ಇಲ್ಲ ಅವನ ಅಜ್ಜಿ.
ನೋಡಿ ಈ ಥರ ಆಗಿಬಿಟ್ರೆ ಏನಾದರೂ ವೆಹಿಕಲ್ ಬ್ರೇಕ್ ಡೌನ್ ಆದರೆ ಏನೇನೋ ಸೈನ್ಸ್ ಹಾಕಿದ್ದಾರೆ ಪಾಪ, ಇಂಡಿಕೇಟರ್ಸ್ ಹಾಕಿದ್ದಾರೆ. ನಾನು ಎಷ್ಟೊಂದು ಸಲ ನೋಡಿದ್ದೀನಿ, ಏನು ಇಂಡಿಕೇಟರ್ ಹಾಕಿರಲ್ಲ, ಏನು ಹಾಕಿಲ್ಲ, ಸುಮ್ಮನೆ ನಿಲ್ಸ್ಕೊಂಡ್ಬಿಟ್ಟಿರ್ತಾರೆ. ಫಾಸ್ಟಾಗಿ ಬರೋರು ನಾನು ದೂರದಿಂದ ಹೆಂಗೆ ಅನ್ಸುತ್ತೆ ಅಂದರೆ ಅವ್ರಿಗೆ ಗಾಡಿ ಹೋಗ್ತೈತೇನೋ, ಮೂವ್ ಆಗ್ತೈತೇನೋ ಅಂತ ಅನ್ಸುತ್ತೆ, ಬಂದು ಹೈಡ್ ನಂಗೆ ಹೊಡೆದಿರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅರೌಂಡ್ 8 ಕಿಲೋಮೀಟರ್ನೂ ಇದೆ ಅನಿಸುತ್ತೆ, ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ. ನಾನು ನಮ್ಮ ಕ್ಯಾಬ್ ಡ್ರೈವರ್ಗಳು ಪಾಪ ಒಂದು ಒಳಗಡೆ ದಾರಿ ತೋರಿಸಿದ್ದಾರೆ. ಆ ದಾರಿನ ಹಿಡ್ಕೊಂಡು ಶಾರ್ಟ್ಕಟ್ಟಲ್ಲಿ ಹೊಂಟ್ಬಿಡೋದು ಮನೆಗೆ. ಬಟ್ ಕ್ಯಾಬಲ್ಲಿ ಹೋಗಿ ಬರೋದು ಹೆವಿ ಟೈಮ್ ಕನ್ಸ್ಯೂಮಿಂಗು. ಬೈಕಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊತೀನಿ, ಬೈಕಲ್ಲಿ ಆಗಲ್ಲ ಗುರು. 35 ಹತ್ತತ್ರ 70 ಕಿಲೋಮೀಟ್ರ್ ಆಗ್ಬಿಡುತ್ತೆ ಅಪ್ ಆ್ಯಂಡ್ ಡೌನು ಒಂದು ದಿನಾಗೆ. ಅಲ್ಲಿ ತಿಕ್ಕಾರ್ಕೊಂಡು ಕೆಲಸ ಮಾಡಿ ಬಂದು ನಾನು ಬೈಕ್ ರೈಡ್ ಮಾಡ್ತೀನಿ ಅಂತಂದರೆ ಅದು ಹೆವಿ ಸ್ಟ್ರೆಸ್ಫುಲ್ ಅದು. ಅದಕ್ಕೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಮುಚ್ಕೊಂಡು ಕ್ಯಾಬಲ್ಲಿ ಹೋಗ್ತೀನಿ. ಇವತ್ತು ಯಾಕೋ ಬೈಕಲ್ಲಿ ಬರಬೇಕಂತ ಅನ್ನಿಸ್ತು, ಅದಕ್ಕೆ ಬಂದೆ. ಅಕ್ಕ ಸೈಡ್ಗೆ ಹೋಗಿ ನಾನು ಆ್ಯಕ್ಚುಲಾಗಿ ಹೊಸಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೊಸಕೋಟೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಷ್ಟು ದೂರ ಇದೆ ಗೊತ್ತಾ? ಅದನ್ನ ಅಲ್ಲಿಂದ ನಾನು ನಮ್ಮ ಮನೆಗೆ ಹೋಗಬೇಕು ಅಂತಂದರೆ ಅಷ್ಟೇ. ಅದಕ್ಕೆ ಆ ಪ್ಲ್ಯಾನ್ನ ಡ್ರಾಪ್ ಮಾಡಿ ನನ್ನ ಗಾಡಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಮೈನರು ಇದು ಮಾಡಬೇಕು, ರಿಪೇರಿಗಳು ಇದ್ದಾವೆ. ಅದನ್ನೆಲ್ಲ ನಾನು ಮಾಡಿಸಿಲ್ಲ. ಇವಾಗ ಇಂಜಿನೆಲ್ಲ ರೀಪ್ಲೇಸ್ ಮಾಡಿಸೋದಕ್ಕೆ ನೀಟಾಗಿ 35,000 ಆಯಿತು. ಸೊ ಬಿಡು ನಿಧಾನಕ್ಕೆ ಅಂತ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾದೆ. ನನ್ನ ಡಾಮಿನಾರು ಸೇಲ್ ಮಾಡಿಬಿಟ್ಟೆ, ನಿಮ್ಗೆ ಗೊತ್ತು. ಬೆಳಿಗ್ಗೆ ಹೊತ್ತು ಹುಷಾರಾಗಿರ್ಬೇಕು, ಎಲ್ಲರೂ ನಿದ್ದೆಗಳನ್ನ ನೋಡಿಸ್ತಾ ಇರ್ತಾರೆ ಗಾಡಿನ. ನಾವು ಕಿಲಾಡಿಗಳಾಗಿದ್ರೂ ಎದುರುಗಡೆ ಬರೋನು ಗುಬಾರ್ಡಾಗಿದ್ದರೆ ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ನೋಡಿದಿರ ಲಾಸ್ಟು ಡಿಸೆಂಬರಲ್ಲಿ ಎಷ್ಟು ಆಕ್ಸಿಡೆಂಟ್ಸು. ಸೊ ಬಿ ಮೋರ್ ಕೇರ್ಫುಲ್ ವೆನ್ ಯು ಆರ್ ಆನ್ ರೋಡ್. ಅಲ್ಲ, ನಮ್ಮ ಸರ್ಕಾರದವರು ಪಾಪ್ಕಾರ್ನ್ಗೂ ಟ್ಯಾಕ್ಸ್ ತೊಗೊಳಂಗೆ ಆಗ್ಬಿಟ್ಟವ್ರೆ. ರೋಡಲ್ಲಿರೋ ಪಾಟ್ ಹೌಸ್ಗಳಿಗೆ ಯಾರಿಗೂ ಜವಾಬ್ದಾರಿ? ಒಂದು ಚೆನ್ನಾಗಿರೋ ರೋಡ್ ಮಾಡ್ಸೋಕ್ಕಾಗಲ್ಲ ನನ್ನ ಮಕ್ಳ ಕೈಲಿ. ಅಣ್ಣ ಜಾಗ ಬಿಡಲ್ಲ ಇವತ್ತು. ಈ ರೋಡನ್ನು ಅದು ಯಾವ ಸುಖಕ್ಕೆ ಆಗದವ್ರೆ ಅಂತ ಇನ್ನೂ ಗೊತ್ತಿಲ್ಲ. ಏನು ಗೊತ್ತಾ, ಈ ದುಡ್ಡು ಮಾಡೋಕ್ಕೇನು ಇಲ್ಲ ಅಂತಂದರೆ ರೋಡ್ ಒಗೆದು ಬಿಡೋದು, ಆಮೇಲೆ HSRP ಪ್ಲೇಟ್ ಹಾಕ್ಸ್ಕೊಳ್ಳಿ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋದು. ಏನು ಅದು ಯೂಸೇ ಇಲ್ಲ ಅವರು, ಅದು ಏನಕ್ಕೆ ಯೂಸ್ ಆಗ್ತೈತೆ ಅಂತ ಗೊತ್ತಾಗ್ತಾಯಿಲ್ಲ. ಈ ಚಳಿಲಿ ಅದು ಹೆಂಗೆ ಚಡ್ಡಿ ಹಾಕೊಂಡು ಓಡಾಡ್ತಾರಪ್ಪ. ಈ ರೋಡಲ್ಲಿ ಒಂದು 15 ಡೇಸ್ ಮುಂಚೆ ಎಲ್ಲ ಮೆಟ್ರೋ ಪಿಲ್ಲರ್ಸ್ ಹಾಕೋಕ್ಕೆ ಸಾಯಿಲ್ ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಮತ್ತೆಲ್ಲ ಏನಕ್ಕೋ ತೆಗೆದುಬಿಟ್ರು, ಸಾಯಿಲ್ ಟೆಸ್ಟ್ ಆಗೋಯ್ತೇನೋ. ಈ ಕತ್ರಗುಪ್ಪೆ ರೋಡ್ಗೆ ಏನಕ್ಕೆ ಇಲ್ಲಿ ಮೆಟ್ರೋ ಅಂತ ನಾನು ಈಗಲೂ ಅರ್ಥ ಆಗ್ತಾಯಿಲ್ಲ. ಈಗಲೇ ಟ್ರಾಫಿಕ್ ಜಾಮು, ಏನು ಇಲ್ದಲೇನೆ. ಇಲ್ಲಿಂದ ಮೆಟ್ರೋ ಬಂದುಬಿಟ್ರೆ ಅಷ್ಟೇ ಕತೆ. ಅದೇ ನಾನು ಹೇಳಿಲ್ವಾ, ದುಡ್ಡು ಮಾಡ್ಕೊಳಕ್ಕೇನಿಲ್ಲ ಅಂತಂದರೆ ಇನ್ನಾರು ಸ್ಟಾರ್ಟ್ ಮಾಡ್ಕೊಂಬಿಡೋದು ಕೆತ್ತ ಕೆಲಸ. ನಮ್ಮನೇನು ನೋಡ್ರಿ, ಇನ್ನೋದೊಂದು ಆರಾಮಾಗಿ ಮಲ್ಕೊಂಡು ಫೋನ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಹೋಯ್ತಾ ಅವನ ಶಿಷ್ಯ. ಮತ್ತು ರೋಡ್ ಮೇಲೆ ಇದ್ದೀವಿ ಅನ್ನೋ ಜ್ಞಾನನೇ ಇರಲ್ಲ ಅವಕ್ಕೆ. ಅಷ್ಟೊಂದೇನಿಲ್ಲ ಆಗಿರೋ ಚಳಿ. ಅಲ್ಲಿ ಫ್ಲೈಓವರ್ ಮೇಲೆ ಮಾತ್ರ ಒಂದು ಸ್ವಲ್ಪ ಫಾಗ್ ಫಾರ್ಮ್ ಆಗಿತ್ತು. ಇಲ್ಲೆಲ್ಲ ಏನಿಲ್ಲ, ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿ ಅಂದರೆ ಅಷ್ಟೊಂದು ನಾರ್ಮಲ್ ಅಲ್ಲ, ಒಂದು ರೇಂಜಿಗೆ ಚಳಿ ಇದೆ. ಬಟ್ ಈ ನಮ್ಮ ಮೀಡಿಯಾದಲ್ಲಿ ಬಿಲ್ಡಪ್ ಕೊಟ್ಟೋಷ್ಟು ಏನಿಲ್ಲ. ಹಾಂ ಸಿಗ್ನಲ್ ಬಿಟ್ಟರು ಹೋಗಲ್ಲ ಅಂತೀರಲ್ರಲ್ಲಿ. ಇನ್ನೂ ಒಂದು ಅಷ್ಟು ದೂರ ಹೋದ್ಮೇಲೆ ಹಾಕೊಳ್ಳೋ ಇಂಡಿಕೇಟ್ರನ್ನ. ಮೊನ್ನೆ ತಾನೇ ರೀಸೆಂಟಾಗಿ HMPV ವೈರಸ್ ಅಂತ ಎದುರಿಸ್ಬಿಟ್ರು ಗುರು. ಮತ್ತೆ ಲಾಕ್ಡೌನ್ ಶುರುನಾ, ಹಂಗೆ ಹಿಂಗೆ ಇನ್ನೂ ಎಷ್ಟು ಹೆಣಗಳು ಹೋಗಬೇಕು. ಆಮೇಲೆ ನಮ್ಮ ಡಾಕ್ಟ್ರುಗಳೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ HMPV ವೈರಸ್ ಬಂದ್ಬಿಟ್ಟು 80 ವರ್ಷದಿಂದ ಐತೆ, ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ, ಹಂಗೆ
ಮೀಡಿಯಾದವರು ಫುಲ್ಲು ಹೈಪು. ಅದೇನಕ್ಕೆ ಹಂಗೆ ಭಯ ಬೀಳಿಸ್ತಾರೋ ಗೊತ್ತಿಲ್ಲ. ಬಂದ ನೋಡಿ ಇವನು ಅಡ್ಡ ಇನ್ನೋವಾದವನು. ಓ ಅಕ್ಕ ನೋಡ್ರಿ ಇಲ್ಲಿದೆ ಮೆಟ್ರೋದು ಸಾಯಿಲ್ ಟೆಸ್ಟ್. ಓ ಆ ಕಡೆಯಿಂದ ಮುಗಿಸ್ಕೊಂಡು ಈ ಕಡೆ ಹೋಗ್ತಾವ್ರು ಅನಿಸುತ್ತೆ. ಫಸ್ಟ್ ಇಲ್ಲೆಲ್ಲ ಹಾಕ್ಬಿಟ್ಟಿದ್ರು. ನಾನು ಅಂದ್ಕೊಂಡೆ ಅಯ್ಯೋ ಗುರುವೇ ಸಾವು ಇನ್ಮೇಲೆ ಕ್ಯಾಬಲ್ಲಿ ಹೋಗಿ ಮನೆಗೆ ಹೋಗೋಕ್ಕೆ ಅಂತ. ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಮನೆಗೆ ರೀಚ್ ಆಗೋದಕ್ಕೇ ಒಂದು 2-2.5 ಅವರ್ ಆಗೋಗುತ್ತೆ ಇವಾಗಲೇ. ಏನು ಮೆಟ್ರೋ ವರ್ಕ್ ಸ್ಟಾರ್ಟ್ ಆಗ್ಬಿಟ್ರೆ ಇಲ್ಲಿ ಅಷ್ಟೇ. ನಾ ಬಂದ ಅಡ್ಡಕ್ಕೆ ನಿಲ್ಲಿಸ್ದ. ನಾರ ಸ್ಟ್ಯಾಂಡ್ ಹಾಕ್ಕೊಂಡೆ ಹೋಗ್ತಾವನೆ. ಸ್ಟ್ಯಾಂಡ್ ತಕ್ಕೊಳ್ಳೋ ಗುಡು. ಬೆಂಗಳೂರು ನೋಡ್ರಿ ಬೆಳಿಗ್ಗೆ ಹೋದ್ರೆ ಎಷ್ಟು ಪ್ರಶಾಂತವಾಗಿರುತ್ತೆ. ಫೋನ್ ಬಿಟ್ರೆ ಉದ್ಧಾರ ಆಯ್ತೀರ ಕಣ್ರೋ ನನ್ನ ಮಕ್ಕಳ. ನಡಿ 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 ಅಣ್ಣ ನಡಿ ನಡಿ ನಡಿ. ಈ ರೋಡು ನಮ್ಮ ಮನೆಗೆ ಹೋಗೋ ರೋಡಲ್ಲಿ ಔಟರ್ ರಿಂಗ್ ರೋಡ್ಗೂ ಅಲ್ಲಿ ಜಾಯ್ನ್ ಆಗುತ್ತಲ್ಲ, ಅಲ್ಲಿವರೆಗೂ ಒಂದೇ ರೋಡು. ಹತ್ರ ಏನೋ ಅಂತ ಅನಿಸುತ್ತೆ. ಹೆವಿ ದೂರ ಆಗಿದೆ ಇದು. ಈ ಏರಿಯಾಗಳನ್ನೆಲ್ಲ ದಾಟ್ಕೊಂಡು ಹೋಗೋ ಅಷ್ಟೊತ್ತಲ್ಲೇ ಈ ಪ್ರೆಸಿಟ್ ಕಾಲೇಜ್ ಹತ್ರ ಯೂಶ್ವಲಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಯಾಕಂದರೆ ಅಲ್ಲಿ ಮುಂದೆ ಫ್ಲೈಓವರ್ ಮಾಡ್ತಿದ್ರಲ್ಲ, ಆ ಸಿಗ್ನಲ್ ಚಿಕ್ಕದಿದೆ, ವೆಹಿಕಲ್ಸ್ ಪಾಸ್ ಆಗೋಕ್ಕೆ ಅಷ್ಟು ಬ್ಯಾಂಡ್ ಬಿಡ್ತಿಲ್ಲ. ಈ ಸಿಗ್ನಲ್ ಪಾಸ್ ಆಗಿಬಿಟ್ರೆ ಖುಷಿ ನೋಡ್ರಪ್ಪ, ಯಾಕಂದರೆ ಇದಕ್ಕೆ ಮುಂದಕ್ಕೆ ಟ್ರಾಫಿಕ್ ಇರಲ್ಲ. ಈಗ ನಾನು ಬೈಕಲ್ಲಿ ಇದ್ದೀನಿ ಬಿಡ್ರೆ ಇವಾಗ ಯಾವ ಟ್ರಾಫಿಕ್ಕು ಮ್ಯಾಟ್ರ್ ಆಗೋಲ್ಲ. ನಾನು ಕ್ಯಾಬಲ್ಲಿದ್ದಾಗ ಹೇಳಿದ್ದು. ನೈಟ್ ಶಿಫ್ಟೆಲ್ಲ ಮುಗಿಸಿ ಗಾಡಿ ಓಡಿಸೋದಂದರೆ ಹೆವಿ ಡೇಂಜರು. ಏನಾಗಲ್ಲ, ಒಂದು ಸ್ವಲ್ಪ ಹುಷಾರಾಗಿರಬೇಕು. ಶಾರ್ಟ್ ಡಿಸ್ಟೆನ್ಸ್ ಅಂದರೆ ಬಿಟ್ಟು ತಕ್ಕನಾಗಿ ಹೋಗಿ ಮನೆ ಸೇರ್ಕೊಂಡ್ಬಿಡ್ತೀವಿ. ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ಇನ್ಕಂದ್ರೆ ನೈಟೆಲ್ಲ ನಿದ್ದೆ ಮಾಡಿರಲ್ಲ, ಕೆಲಸ ಮಾಡ್ತಿರ್ತೀರಿ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾಯಿದ್ದೀರ, ನೈಟ್ ಶಿಫ್ಟ್ ಮುಗಿಸಿ ಮನೆಗೆ ಹೋಗ್ತಾಯಿದ್ದೀರ ಅಂತಂದರೆ ನಾನು ಸ್ವಲ್ಪ ಹುಷಾರಾಗಿರ್ರಿ. ನಾನು ಆಗಲೇ ಹೇಳ್ದಂಗೆ ಬೆಳಿಗ್ಗೆ ಹೊತ್ತು ಎಲ್ಲರೂ ನಿದ್ದೆಗಳಲ್ಲಿ ಇರ್ತಾರೆ. ರೋಡ್ ಮೇಲೆ ಹೋಗೋರು ಯಾರು ನೆಟ್ಟಗಿರಲ್ಲ. ನಮಗೂ ಹೋಗಿ ಮಲ್ಕೊಂಬಿಡೋಣ ಅನ್ನೋ ಮೂಡಲ್ಲಿ ನಾವಿರ್ತೀವಿ. ಗಾಡಿ ಮಾತ್ರ ಇಂಜಿನ್ನು ಮಾಡಿಸಿದ್ಮೇಲೆ ಹೆವಿ ಗನ್ನಾದಂಗೆ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಬಿಟ್ರೆ ಸೂಪರ್. ಈ ಗಾಡಿಗೆ ವಯಸ್ಸಾಯ್ತು ಗುರು ಪಾಪ, ನೀಟಾಗಿ ನೋಡ್ಕೋಬೇಕು. ಇನ್ಮೇಲೆ ಇದನ್ನು ಹೊಡೆದಾಡ್ಬಾರ್ದು. ಇದನ್ನು ಮುಂಚೆ ಎಲ್ಲ ಹೊಡೆದಾಡ್ತಿದ್ದಲ್ಲ ನಾನು, ಹಂಗೆ ಹೊಡೆದಾಡ್ಬಾರ್ದು. ಇನ್ಮೇಲೆ ನೋಡ್ರಿ ಇದನ್ನು ಹಂಗೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಇನ್ನೊಂದು 5-10 ವರ್ಷ ಆದಮೇಲೆ ಇದು ಆ್ಯಂಟಿಕ್ ಪೀಸ್ ಆಗುತ್ತೆ. ಈಗಲೇ ಆ್ಯಂಟಿಕ್ ಪೀಸ್ ಆ್ಯಕ್ಚುಲಿ. ಯಾಕಂದರೆ 7 ವರ್ಷ ಆಯಿತು. 7 ವರ್ಷ ಇಲ್ಲಿ, ಈ ಆಗಸ್ಟ್ ಬಂದರೆ 8 ವರ್ಷ ಗಾಡಿಗೆ. ಇದೀಗ 7-8 ವರ್ಷ ಒಂದು ಗಾಡಿ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಆ ಪಾರ್ಟ್ಸ್ ಎಲ್ಲ ವಯಸ್ಸಾಗಿದ್ದು ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಮನುಷ್ಯನಿಗೆ ವಯಸ್ಸಾಗುತ್ತೆ, ಮಿಷಿನ್ಗಳಿಗೆ ವಯಸ್ಸಾಗಲ್ವಾ? ಓಕೆ ಸ್ನೇಹಿತರ, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಾನು ನಿಮಗೆ ನಾವು ಯಾವ ಹೋಟೆಲಲ್ಲಿ ಕಾಲ್ ಸೂಪ್ ಕುಡಿಯೋಕೆ ಹೋಗ್ತೀವೋ ಅದ್ರದ್ದು ಗ್ಲಿಮ್ಸ್ ಹಾಕಿರ್ತೀನಿ, ನೋಡಿರಿ.